ನಮಸ್ಕಾರ ಸ್ನೇಹಿತರ, ಈ ವಿಡಿಯೋ ನೀವು ನೋಡಲಿಕ್ಕೆ ಮುಖ್ಯವಾದ ಕಾರಣ PM ಕಿಸಾನ್ 2000 ಹಣ ಜಮಾ ಆಗತ್ತೆ ಅಂತ. ಹೌದು ಸ್ನೇಹಿತರೆ, PM ಕಿಸಾನ್ ಯೋಜನೆಯ 20ನೇ ಕಂತಿನ ಹಣ ಜಮಾ ಆಗಬೇಕಾಗಿದೆ. ನೀವು ಒಂದು ವಿಷಯ ತಿಳ್ಕೊಳ್ಬೇಕಿಲ್ಲಿ, PM ಕಿಸಾನ್ ಯೋಜನೆಯಲ್ಲಿ 19ನೇ ಕಂತಿನವರೆಗೂ ಕೂಡ ಹಣ ಕ್ಲಿಯರ್ ಆಗಿದೆ. ಆದರೆ ಈ ಒಂದು ಕಂತಿನಲ್ಲಿ ಆಗ್ತಕ್ಕಂತಹ ಡಿಲೇ ಹಿಂದೆ ಯಾವ ಕಂತಿನಲ್ಲಿ ಕೂಡ ಆಗಿರಲಿಲ್ಲ. ಮತ್ತೆ ಈ ಒಂದು PM ಕಿಸಾನ್ ಯೋಜನೆಯಲ್ಲಿ ರಿಫ್ರೆಶ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಬಹುದು. ಹೌದು, ಪ್ರತಿಯೊಬ್ಬರ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗ್ತಾ ಇದೆ. ಪ್ರತಿಯೊಬ್ಬ ಫಲಾನುಭವಿಗಳನ್ನ ಹುಡುಕಿ ರದ್ದು ಮಾಡಲಾಗ್ತಾ ಇದೆ. ಯಾರು ಎಲಿಜಿಬಲ್ ಇರ್ತೀರಿ ಅವರನ್ನ ಮಾತ್ರ PM ಕಿಸಾನ್ ಯೋಜನೆಯ 20ನೇ ಕಂತಿನ ಹಣ, ಅದೇ ರೀತಿಯಾಗಿ ಮುಂಬರುವಂತಹ ಎಲ್ಲ ಕಂತುಗಳ ಹಣ ಜಮಾ ಮಾಡ್ತಾರೆ. ಇಲ್ಲ, ಯಾರು ಎಲಿಜಿಬಲ್ ಇಲ್ಲ ಆದರೂ ಸಹಿತ ಅಪ್ಲೈ ಮಾಡಿದಿರಿ, ಹಾಗೋ ಹೀಗೋ ಡಾಕ್ಯುಮೆಂಟ್ಸ್ ಯಾವುದಾದ್ರೂ ತೋರಿಸಿ ಅಪ್ಲೈ ಮಾಡಿ ದುಡ್ಡನ್ನು ಪಡೀತಾ ಇದ್ದಿದ್ದೆ ಆದರೆ ಅಂತಹ ಎಲ್ಲ ಫಲಾನುಭವಿಗಳನ್ನು ತೆಗೆದುಹಾಕುವಂತಹ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದೇ ಒಂದು ಮುಖ್ಯವಾದ ಕಾರಣ ಈಗ ಡಿಲೇ ಆಗಲಿಕ್ಕೆ. ಜೂನ್ 20ನೇ ತಾರೀಕೆ ಹಿಂದಿನ ತಿಂಗಳಲ್ಲಿನೇ ಬರಬೇಕಾಗಿತ್ತು. ಸುಮಾರು ಈಗ ಒಂದು ತಿಂಗಳಾಯಿತು ಲೇಟ್ ಆಗಿ, ಇನ್ನೂ ಕೂಡ ಹಣ ಜಮಾ ಆಗಿಲ್ಲ. ಜುಲೈ ತಿಂಗಳಲ್ಲಿ ಫಿಕ್ಸ್ ಅಂತ ಗೂಗಲಲ್ಲಿ ಕೂಡ ಸರ್ಚ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಡೆಫಿನೆಟ್ಲಿ ಈ ಒಂದು 20ನೇ ಕಂತಿನ ಹಣ ಇದೇ ಜುಲೈ ತಿಂಗಳಲ್ಲಿ ಬರೋದು ನಿಶ್ಚಿತ. ಹೌದು, ಇದು ಕೇಂದ್ರ ಸರ್ಕಾರವೇ ಕೊಟ್ಟಿರ್ತಕ್ಕಂತಹ ಮಾಹಿತಿ. ಜುಲೈ 18 ಕೂಡ ಫಿಕ್ಸ್ ಆಗಿತ್ತು, ಆದರೆ ಕಾರಣಾಂತರಗಳಿಂದ ಮತ್ತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮುಖ್ಯವಾದ ಕಾರಣ ಆಗಿದೆ. ಹೌದು, ಪ್ರತಿಯೊಂದು ರಾಜ್ಯದಲ್ಲಿರ್ತಕ್ಕಂತಹ ಫಲಾನುಭವಿಗಳ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಬೇಕಲ್ವಾ. ಪ್ರತಿಯೊಂದು ರಾಜ್ಯ, ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಗ್ರಾಮ, ಎಲ್ಲ ಹಳ್ಳಿಯಲ್ಲಿರ್ತಕ್ಕಂತಹ PM ಕಿಸಾನ್ ಫಲಾನುಭವಿಗಳ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಬೇಕಾಗಿದೆ. ಅದಕ್ಕೋಸ್ಕರ ಹಣ ಜಮಾ ಆಗೋದು ಡಿಲೇ ಆಗಿರ್ತಕ್ಕಂಥದ್ದು. ಹೌದು, ಸುಮಾರು 7 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ PM ಕಿಸಾನ್ ಯೋಜನೆಯಿಂದ ಹೊರಗಿಡಲಾಗಿದೆ, ತೆಗೆದುಹಾಕಲಾಗಿದೆ ಅಂತ ಅನ್ಕೊಳ್ಬಹುದು, ಅಥವಾ ರದ್ದು ಮಾಡಲಾಗಿದೆ ಅಂತ ಅನ್ಕೊಳ್ಬಹುದು. ಈಗ ಪ್ರತಿಯೊಂದು ಸ್ಕೀಮ್ನಲ್ಲಿ ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಶನ್ ಆಗ್ತಾ ಇದೆ. ಪ್ರತಿಯೊಂದು ಸ್ಕೀಮ್ನ ಒಂದು ಎಲಿಜಿಬಲ್ ಇದ್ದಂತಹ ಫಲಾನುಭವಿಗಳಿಗೆ ಮಾತ್ರ ದುಡ್ಡು ಹೋಗಬೇಕು. ಯಾಕಂದರೆ ಲಕ್ಷಾಂತರ ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ದುಡ್ಡನ್ನು ಪಡೆಯುವಂತಹ ಫಲಾನುಭವಿಗಳಿರ್ತವೆ. ಅಂತಹ ಎಲ್ಲ ಫಲಾನುಭವಿಗಳಿಗೆ ದುಡ್ಡು ಕೊಡ್ತಾ ಹೋದರೆ ಸರ್ಕಾರ ದಿವಾಳಿ ಆಗುತ್ತೆ. ಅದಕ್ಕೋಸ್ಕರ ಎಲಿಜಿಬಲ್ ಇದ್ದಂತಹ ಫಲಾನುಭವಿಗಳಿಗೆ ಇನ್ನೂ ಹೆಚ್ಚಿನ ದುಡ್ಡು ಹೋದ್ರೂ ಪರವಾಗಿಲ್ಲ, ಆದರೆ ಯಾರು ಅರ್ಹತೆಯನ್ನು ಹೊಂದಿರ್ತಾರೆ ಅಂತಹ ಫಲಾನುಭವಿಗಳಿಗೆ ಮಾತ್ರ ದುಡ್ಡು ಹೋಗಬೇಕು. ಇದೇ ಒಂದು ಉದ್ದೇಶ ಕೇಂದ್ರ ಸರ್ಕಾರದ್ದಾಗಿದೆ. ಹಾಗಾಗಿ ಯಾರು ಎಲಿಜಿಬಲ್ ಇರ್ತಾರೆ ಅವರಿಗೆ ಮಾತ್ರ ಹಾಕುವಂತಹ ಪ್ರಯತ್ನ ಮಾಡ್ತಾ ಇದೆ. ಆ ಪ್ರಯತ್ನದಲ್ಲಿ ಒಂದು ಸ್ವಲ್ಪ ಲೇಟ್ ಆಗ್ತಾ ಇದೆ, ನಾವು ಸಹಕರಿಸಬೇಕು. ಯಾಕಂದರೆ ಹಿಂದಿನ ಯಾವ ಕಂತುಗಳಲ್ಲಿ ಕೂಡ ಇಷ್ಟು ಡಿಲೇ ಆಗಿಲ್ಲ. ಅದಕ್ಕೋಸ್ಕರ ನಾವು ಈಗ ಸರ್ಕಾರ ಲೇಟ್ ಮಾಡ್ತಾ ಇದೆ ಅದು ಇದು ಹೇಳಿಕೆಗಳನ್ನು, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತೀವಿ. ಆದರೆ ಅದರ ಹಿಂದಿನ ಕಾರಣಗಳನ್ನು ಕೂಡ ನಾವು ತಿಳ್ಕೊಳ್ಬೇಕು. ಪ್ರತಿಯೊಂದು ಕಂತಿನಲ್ಲಿ ಡಿಲೇ ಆಗ್ತಾ ಇದ್ದರೆ ಅದಕ್ಕೆ ನಾವು ಆಕ್ರೋಶವನ್ನು ವ್ಯಕ್ತಪಡಿಸೋದು ಅದು ಸಹಜವಾಗಿರ್ತಕ್ಕಂಥದ್ದು. ಆದರೆ ಯಾವುದೋ ಒಂದು ಕಂತಿನಲ್ಲಿ ಡಿಲೇ ಆಗ್ತಾ ಇದೆ, ಅದಕ್ಕೆ ಮುಖ್ಯ ಕಾರಣ ಕೂಡ ಇದೆ. ಅಂದರೆ ಅದಕ್ಕೆ ನಾವು ಸಹಕರಿಸಬೇಕಾಗತ್ತೆ. ಹೌದು, ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಆದರೆ ಜಮಾ ಆಗಲಿ ಅಂತಕ್ಕಂತಹ ಭರವಸೆಯನ್ನು ನಾವು ಕೊಡಬೇಕಾಗತ್ತೆ ಕೇಂದ್ರ ಸರ್ಕಾರಕ್ಕೆ. ಅದೇ ರೀತಿಯಾಗಿ ಈಗ ಕೊಡುವಂತಹ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಸುಮಾರು 20,000 ಕೋಟಿ ಹಣವನ್ನು ಪ್ರತಿಯೊಂದು ಕಂತಿನಲ್ಲಿ ಮೀಸಲಿಡಲಾಗ್ತದೆ. ಈಗ 20ನೇ ಕಂತಿನಲ್ಲಿ ಕೂಡ 20,000 ಕೋಟಿ ಹಣವನ್ನು ಮೀಸಲಿಟ್ಟಿದ್ದಾರೆ. ಅದೇ ರೀತಿಯಾಗಿ ಈಗ ಜುಲೈ ತಿಂಗಳಲ್ಲಿ ಕನ್ಫರ್ಮ್ ನಿಮಗೆ ಜಮಾ ಆಗ್ತಕ್ಕಂಥದ್ದು. ಇನ್ನೊಂದು ಹೇಳಿಕೆ ಕೂಡ ಕಂಡು ಬರ್ತಾ ಇದೆ, ಪ್ರತಿ ತಿಂಗಳು ಕೂಡ 2,000 ಹಣ ಜಮಾ ಆಗತ್ತೆ ಅಂತ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಇದು ನಿಜಾನಾ ಅಂತ ಬಹಳಷ್ಟು ಫಲಾನುಭವಿಗಳು ಕೇಳ್ತಾ ಇದ್ರಿ. ಇದರಲ್ಲಿ ಒಂದು ವಿಷಯ ನಿಮಗೆ ತಿಳಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು, ಇದೇನು 20ನೇ ಕಂತಿನ ಹಣದಲ್ಲಿ 2,000 ಹಣ ಅಷ್ಟೇ ಅಲ್ಲ, ಪ್ರತಿ ತಿಂಗಳು ಕೂಡ ಇನ್ಮೇಲಿಂದ PM ಕಿಸಾನ್ ಯೋಜನೆಯಲ್ಲಿ ಹಣ ಜಮಾ ಆಗತ್ತೆ ಅಂತ ಅನ್ಕೊಂಡಿದ್ದೀರಲ್ಲ, ಅದು ತಪ್ಪು ಕಲ್ಪನೆ, ತಪ್ಪು ಹೇಳಿಕೆಗಳನ್ನು ನೀವು ಕೇಳಿರ್ತೀರಿ. ಯಾವುದೇ ರೀತಿಯಾದಂತಹ ರೂಲ್ಸನ್ನು ತಂದಿಲ್ಲ. ಪ್ರತಿ 4 ತಿಂಗಳಿಗೊಮ್ಮೆ ನಿಮಗೆ ವಾರ್ಷಿಕವಾಗಿ 6,000, ಪ್ರತಿ 4 ತಿಂಗಳಿಗೊಮ್ಮೆ 2,000 ಹಣ ಜಮಾ ಆಗೋದು ನಿಜ. ಇದು ಮುಂದುವರಿಯುತ್ತೆ, ಇದರಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಚೇಂಜಸ್ ಮಾಡಿದ್ರೆ ಕೇಂದ್ರ ಸರ್ಕಾರನೂ ಕೂಡ ರಾಜ್ಯ ಸರ್ಕಾರದ ಹಾಗೆ ದಿವಾಳಿ ಆಗೋದು ನಿಶ್ಚಿತ. ಆರ್ಥಿಕ ಪರಿಸ್ಥಿತಿಯಲ್ಲಿ ಹದಗೆಡುವುದು, ಸಾಕಷ್ಟು ಸಾಲ ಮಾಡೋದು, ಇದೆಲ್ಲವೂ ಕೂಡ ಆಗುತ್ತೆ. ಪ್ರತಿಯೊಂದು ಕಂತಿನಲ್ಲಿ 20,000 ಕೋಟಿ ಹಣ ಜಮಾ ಮಾಡಬೇಕಂದ್ರೆ, ಪ್ರತಿ ತಿಂಗಳು ಕೂಡ ಬಿಡುಗಡೆ ಮಾಡಬೇಕಂದ್ರೆ ಇದು ಸರ್ಕಾರದ ಬಳಿ ಆಗೋದಿಲ್ಲ. ಸಾಲ ಸೂಲ ಸಾಕಷ್ಟು ಆಗತ್ತೆ. ಇದರಿಂದ ಹೊರೆ ನಮ್ಮ ಮೇಲೆ ಬೀಳುತ್ತೆ, ಮತ್ತಷ್ಟು ಬೆಲೆಗಳು ಏರಿಕೆ ಆಗುತ್ತೆ. ನಮ್ಮ ರಾಜ್ಯ ಸರ್ಕಾರದ ಪರಿಸ್ಥಿತಿ ಕೇಂದ್ರ ಸರ್ಕಾರಕ್ಕೂ ಕೂಡ ಬರುತ್ತೆ. ಅದಕ್ಕೋಸ್ಕರ ಹೆಚ್ಚಿನ ದುಡ್ಡು ಕೊಡುವಂತಹ ಯೋಜನೆಗಳ ಬದಲಾಗಿ
4 ತಿಂಗಳಿಗೊಮ್ಮೆ ಕೊಟ್ಟರೆ ಏನು ಪರವಾಗಿಲ್ಲ, ಅಷ್ಟೊಂದು ಹೊರೆ ಬೀಳೋದಿಲ್ಲ ಕೇಂದ್ರ ಸರ್ಕಾರಕ್ಕೆ. ಪ್ರತಿ ತಿಂಗಳು ಕೊಟ್ಟರೆ ನಿಶ್ಚಿತ ಬೀಳೋದು. ಗೃಹಲಕ್ಷ್ಮಿ ಯೋಜನೆಗೆ PM ಕಿಸಾನ್ ಯೋಜನೆ ಕಂಪೇರ್ ಮಾಡಿದ್ದೆ ಆದರೆ ಸುಮಾರು 8 ಕಂತುಗಳನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಾಕಿದ್ದೆ ಆದರೆ PM ಕಿಸಾನ್ ಯೋಜನೆಯಲ್ಲಿ ಒಂದೇ ಒಂದು ಕಂತಿನಲ್ಲಿ ಅಷ್ಟೊಂದು ದುಡ್ಡು ಖರ್ಚಾಗತ್ತೆ. ನೀವೇ ವಿಚಾರ ಮಾಡಿ, 8 ಕಂತುಗಳಿಗೆ ಒಂದು ಕಂತಿಗೆ ಹೋಲಿಕೆ ಮಾಡಿದ್ದೆ ಆದರೆ ಪ್ರತಿಯೊಂದು ತಿಂಗಳಿಗೆ 2,000 ಹಣ ಕೊಡ್ತಾ ಹೋದರೆ ಕೇಂದ್ರ ಸರ್ಕಾರ ಎಲ್ಲಿಂದ ದುಡ್ಡನ್ನು ತರಬೇಕು? ಇದೆಲ್ಲ ಕೂಡ ನಾವು ವಿಚಾರ ಮಾಡಬೇಕಾಗತ್ತೆ. ಅದಕ್ಕೆ 4 ತಿಂಗಳಿಗೊಮ್ಮೆ ಹಣ ಕೊಟ್ಟರೆ ಯಾವುದೇ ರೀತಿ ತೊಂದರೆ ಕೂಡ ಇಲ್ಲ. ಇದು ರೈತರಿಗೆ ಹೆಲ್ಪ್ ಆಗುತ್ತೆ, ಮತ್ತೇನಿಲ್ಲ. ಸೊ ಇದೇ ಜುಲೈ ತಿಂಗಳಲ್ಲಂತೂ ನಿಮಗೆ ಬರೋದು ಫಿಕ್ಸು. ನಾನು ನಿಮಗೆ ತಿಳಿಸ್ಕೊಡ್ಬೇಕಾಗಿರ್ತಕ್ಕಂತಹ ಮಾಹಿತಿ ಇದಾಕಿತ್ತು, ನಿಮ್ಮ ಮುಂದೆ ಇಟ್ಟಿದ್ದೀನಿ. ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗಬೇಡಿ. ಪ್ರತಿ 4 ತಿಂಗಳಿಗೊಮ್ಮೆನೇ ನಿಮಗೆ ದುಡ್ಡು ಬರೋದು. ಅದು ನಿಮಗೆ ಬೇಗನೆ ಬರಲಿ ಅಥವಾ ಫೆಬ್ರವರಿನ ಈಗ ಪ್ರತಿ ತಿಂಗಳು ಬರಲಿ ಅಂತ ಅನ್ನೋದಾದರೆ ಆ ರೀತಿ ಸರ್ಕಾರ ಇಲ್ಲಿ ಡಿಸೈಡ್ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಏನಾದರೂ ಡಿಸೈಡ್ ಮಾಡಿದ್ದೆ ಆದರೆ ಬಹುತೇಕ ಡಿಸೈಡ್ ಮಾಡೋದಿಲ್ಲ. ಯಾಕಂದರೆ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ನಾವು ನೋಡಬೇಕಾಗತ್ತೆ. ಸಿಕ್ಕಾಪಟ್ಟೆ ಪ್ರತಿ ತಿಂಗಳು ಕೂಡ ಕೊಡ್ತಾ ಆದರೆ ಸಾಕಷ್ಟು ಖರ್ಚು ವೆಚ್ಚಗಳಾಗ್ತವೆ. ಅದಕ್ಕೋಸ್ಕರ ಪ್ರತಿ ತಿಂಗಳು ಇದು ಎಕ್ಸಸೈಸ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ರೆಡಿ ಇರಲ್ಲ. ಅದಕ್ಕೋಸ್ಕರ ಅದರದೇ ಆದಂತಹ ಸಾಕಷ್ಟು ಯೋಜನೆಗಳಿದ್ದಾವೆ. ಆ ಎಲ್ಲ ಯೋಜನೆಗಳ ಬೆನಿಫಿಟ್ಸು ಪಡ್ಕೊಂಡಿದ್ದೆ ಆದರೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ಅದನ್ನು ಮೊದಲು ನಾವು ಲಕ್ಷ್ಯ ಕೊಡಬೇಕಾಗಿದೆ. ಸೊ ಒಂದೇ ಕಂತಿನಲ್ಲಿ ನಾವು ಪ್ರತಿ ತಿಂಗಳು ಪಡ್ಕೊಳ್ತಾ ಹೋದರೆ ಅದು ಸಾಕಷ್ಟು ಹೊರೆ ಬೀಳ್ಬೋದು. ಬೇರೆ ಬೇರೆ ಯೋಜನೆಗಳಿರ್ತವೆ. ಈಗ ಆಯುಷ್ಮಾನ್ ಕಾರ್ಡ್ನಲ್ಲಿ ನೋಡಿ, ಪ್ರತಿಯೊಬ್ಬರು ಈಗ ಕುಟುಂಬದವ್ರಿಗೂ ಕೂಡ ಚಿಕಿತ್ಸೆಯನ್ನು ಮಾಡ್ಕೊಳ್ಬೋದು ಫ್ರೀಯಾಗಿ. ಆಪರೇಷನ್ 5 ಲಕ್ಷದವರೆಗೂ ಕೂಡ BPL ರೇಷನ್ ಕಾರ್ಡ್ದವರು ಮಾಡಿಸ್ಕೊಳ್ಬೋದು. APL ಇದ್ದಿದ್ದೆ ಆದರೆ ಅವರು 3 ಲಕ್ಷದವರೆಗೂ ಕೂಡ ಇಲ್ಲಿ ಚಿಕಿತ್ಸೆಯನ್ನು ಮಾಡ್ಕೊಳ್ಬೋದು. ಈ ರೀತಿ ಸಾಕಷ್ಟು ಸ್ಕೀಮ್ಸ್ಗಳಿದ್ದಾವೆ. ಅದನ್ನೆಲ್ಲನೂ ಕೂಡ ನಾವು ಪಡ್ಕೊಳ್ಬೇಕು. ಬರೀ ಒಂದು ಸ್ಕೀಮ್ನಲ್ಲಿ ಪ್ರತಿ ತಿಂಗಳು ಜಮಾ ಆಗಬೇಕಂದ್ರೆ ಸಾಕಷ್ಟು ಲಾಸ್ ಆಗುತ್ತೆ ಸರ್ಕಾರಕ್ಕೆ. ಅದರ ಬಗ್ಗೆ ನಾವು ವಿಚಾರ ಮಾಡಬೇಕು. ಸರ್ಕಾರಕ್ಕೆ ಎಷ್ಟು ಲಾಸ್ ಆಗುತ್ತೋ ಅಷ್ಟು ಆರ್ಥಿಕ ಹೊರೆ ಬೀಳುತ್ತೆ. ಆರ್ಥಿಕ ಹೊರೆ ಎಷ್ಟು ಬೀಳುತ್ತೋ ಅಷ್ಟು ಬೆಲೆ ಏರಿಕೆ ಆಗುತ್ತೆ. ಹಾಗಾದರೆ ನಾವೇ ದುಡ್ಡನ್ನು ಸರ್ಕಾರದಿಂದ ಪಡ್ಕೊಂಡು ನಾವೇ ಸರ್ಕಾರಕ್ಕೆ ವಾಪಸ್ ಕೊಟ್ಟು ಮತ್ತೆ ಬೆಲೆ ಏರಿಕೆಯನ್ನು ಪಡ್ಕೊಳ್ಬೇಕಾಗತ್ತೆ. ಇದೆಲ್ಲವೂ ಬೇಡ. ಸೊ ಇದು ನಮಗೆ ಸಮಾನವಾಗಿ ಈಗ 4 ತಿಂಗಳಿಗೊಮ್ಮೆ ಹೇಗೆ ಕೊಡ್ತಾ ಇದ್ರೋ ಅದೇ ರೀತಿ ಪ್ರಕಾರ ಕೊಡಲಿ. ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಇದು ಜುಲೈನಲ್ಲಿ ಜಮಾ ಆಗ್ತಾ ಇದೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ.